ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊತೀನಿ. ನಾನು ಆರಾಮಿದ್ದೀನಿ. ಏನಪ್ಪ ಇದು ಗುಡಿ ತೋರ್ಸಾತಾಳ ಅಂತ ತಿಳ್ಕೊಬೇಡ್ರಿ. ಇವತ್ತು ನಾನು ನನ್ನ ಮಗಳದ ಮುಡಿ ಕೊಡೋ ಶಾಸ್ತ್ರ ಅಂದರೆ ಜವಳ ತಗ್ಸಕ್ಕೆ ಬಂದಿದ್ವಿ. ನಮ್ಮ ಮನೆ ದೇವರು ಗಜೇಂದ್ರಗಢದ ಹತ್ರ ಕಾಲೇಶ್ವರ ಟೆಂಪಲ್ ಇದು. ನಿಜವಾಗ್ಲೂ ಈ ಗುಡಿ ಮಸ್ತ್ ಐತಿ, ಭಾಳ ಪವರ್ಫುಲ್ ಐತಿ ಇದು ಗಾಡ್. ನೀವೇನೋ ಬೇಡ್ಕೊಂಡ್ರೂ ಇಲ್ಲಿ ನಿಜ ಆಗ್ತೈತಿ. ಬರೀ ಇದ್ರ ಬಗ್ಗೆ ಮುಂದೆ ನಾನು ಹೇಳ್ಕೊತ ಹೋಗ್ತೀನಿ. ನಾವು ಟೆಂಪಲ್ ನೋಡಿದ್ವಿ. ನೋಡಿ ಬಾತುಕೋಳಿ ಇದ್ವು. ಮೊನ್ನೆ ತಾನೇ ಇಲ್ಲಿ ಕಾರ್ತಿಕ ಉತ್ಸವ ನಡೆದೈತಲ್ಲ, ಸೊ ಅದಕ್ಕೆ ರಂಗೋಲಿ ಎಲ್ಲ ಮಸ್ತ್ ಹಾಕಿದ್ರು. ನೋಡಿರಿ ಗುಡಿ ಒಳಗೆ ಹೊಂಟೇವಿ. ಭಾಳ ಜನ ಬಂದಿಲ್ಲ. ನಾನು, ನನ್ನ ತಂಗಿ, ನಮ್ಮ ಮನೆಯವರು, ನನ್ನ ಮಗ ಮತ್ತು ನನ್ನ ಮಗಳು 5 ಜನ ಅಷ್ಟೇ ಬಂದಿದ್ವಿ. ಇದಕ್ಕೆ ಮೆಟ್ಲು ಒಂದು 100-150 ಮೆಟ್ಲು ಇರ್ಬೋದು. ಮೇಲೆ ಐತಿ. ಇಲ್ಲಿ ಹೋಗಿದ್ಮೇಲೆ ಅಲ್ಲಿ ಹನುಮಪ್ಪ ಇದ್ದಾನೆ. ಈ ಟೆಂಪಲ್ ಎಷ್ಟು ಪವರ್ಫುಲ್ ಐತಂದ್ರೆ ಮೇಲೆ ಸುಣ್ಣ ಇಡ್ತಾರೆ. ಇಲ್ಲಿ ವರ್ಷಕ್ಕೊಮ್ಮೆ ಸುಣ್ಣ ಇಟ್ಟರೆ ಮೇಲೆ ತಾನೇ ಸುಣ್ಣ ಹಚ್ಕೊಂಡಿರ್ತೈತಂತದ. ಸುಣ್ಣನ ಇರೋಂಗಿಲ್ಲ ಅಂತ. ಅಲ್ಲಿ ಒಂದು ಬಕೆಟ್ ಒಳಗೆ ಸುಣ್ಣ ಹಾಕಿಟ್ಬಿಡ್ತಾರಂತ. ಅದು ದೇವ್ರು ಹಚ್ಕೊತೈತೋ ಏನೋ, ಅದು ಪವಾಡ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಗಜೇಂದ್ರಗಢ ಕಡೆಯದವ್ರು ಯಾರಾದರೂ ಇದ್ರೆ ಅವ್ರಿಗೆ ಕೇಳಿ ನೋಡ್ರಿ, ಗೊತ್ತಿರ್ತೈತಿ. ಎಷ್ಟು ಮೇಲೆ ಐತಂದ್ರೆ ಇದು ಟೆಂಪಲ್. ನೋಡಿರಿ ಕುರಿಗಳು, ಆಡುಗಳ ಮೇಲೆ ಬಂದುಬಿಟ್ಟವು. ನಮಗಂತೂ ಹತ್ತಕ್ಕಾಗಲ್ಲ, ಬಟ್ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಹತ್ತಕ್ಕಾಗಲ್ಲ ಅಂತ ಹೇಳಕ್ಕೆ ಹೋಗ್ಬಾರ್ದು. ಇಲ್ಲಿ ನೋಡಿ ಫಸ್ಟ್ ಬಂದ್ಕೊಳ್ಳಿ ಶಿವಂದು ಮೂರ್ತಿ ಐತಿ. ಇಲ್ಲಿ ಮೇಲಿಂದ ವ್ಯೂ ಅಂತೂ ಸಖತ್ತಾಗಿ ಕಾಣ್ತೈತಿ ಇಲ್ಲಿ ಟೆಂಪಲ್. ಈ ಕಡೆ ಯಾರಾದರೂ ಬಂದಿದ್ರು ಕಮೆಂಟ್ ಮಾಡಿರಿ. ಇಲ್ಲಿ ನೋಡಿರಿ ವೀರಭದ್ರೇಶ್ವರ ಫಸ್ಟ್ ದೇವಸ್ಥಾನ ಐತಿ. ಆಮೇಲೆ ಇದು ನಮ್ಮ ಮನೆ ದೇವರ ಕಾಲೇಶ್ವರ. ಇವಾಗ ಜವಳ ತೆಗಿಯೋಕೆ ಸ್ಟಾರ್ಟ್ ಮಾಡಿದರು. ಈಕೆ ಈಗಿನ ತಲೆ ಒಳಗೆ ಕೂದಲನ ಇಲ್ಲ ಅಂಥೇಳಿ ಅವರು ಸ್ವಾಮಿಯವರು ಕಾಮಿಡಿ ಮಾಡಾಕತ್ತಿದ್ರು. ಆಕೆಗೆ ಏನೋ ಖುಷಿ ಒಂಥರ. ನೋಡಿರಿ ಜಿಗ್ಯಾಕೆ ಹೊಂದ್ಬಿಟ್ಟಾಳ ಎಷ್ಟು ಚಂದ. ನಾನು ನನ್ನ ಮಗನ ಎತ್ಕೊಂಡು ಕುಂತಿದ್ದೆ, ನನ್ನ ತಂಗಿ ವಿಡಿಯೋ ಮಾಡತ್ತಿದ್ದ. ಇಲ್ಲಿ ನಾವೇನು ಬೇಡ್ಕೊಂಡು ಕಾಯಿ ಕಟ್ಟಿದ್ರು ಎಲ್ಲನೂ ನಿಜ ಆಗ್ತೈತಿ. 6 ತಿಂಗಳೊಳಗೆ ಅಥವಾ 3 ತಿಂಗಳೊಳಗೆ ನಾವು ಬೇಡ್ಕೊಂಡಿರ್ತೀವಲ್ಲ, ಏನು ಬೇಡ್ಕೊಂಡಿರ್ತೀವಿ ನೋಡು ನಿಜ ಆಗ್ತೈತಿ. ಅಷ್ಟು ಪವರ್ಫುಲ್ ಐತಿದೆ ಗಾಡ್. ಮತ್ತು ಮೇಲೆ ನಾವು ಮೇಲೆ ಸುಣ್ಣ ಹಚ್ತೈತಿ ಅಂತಾರಲ್ಲ, ಮೇಲೆ ನಾವು ನೋಡಕ್ಕೆ ಹೋದ್ರೆ ಅದು ವಾಪಸ್ ಬರೋಂಗಿಲ್ಲ ಅಂತ. ಯಾಕಂದ್ರೆ ಇಲ್ಲಿ ದೇವ್ರು ಇರ್ತೈತಿ ಗುಹೆ ಒಳಗೆ. ಇಲ್ಲಿ ನೋಡಿ ಇವಾಗ ಕೂದಲನ್ನು ತೆಗಿಯಾತಾರ. ಬಟ್ ಆಕೆ ನಿಂದ್ರಾಕತ್ತೇ ಇಲ್ಲ. ಒಂದು ಸುಮ್ಮನೆ ಡ್ಯಾನ್ಸ್ ಮಾಡಕ್ಕೆ ಬಂದ್ಬಿಟ್ಟಾಳ. ಎಲೆ ತೊಗೊಂಡು ಎಲೆ ಒಳಗೆ ಒಂದು 4 ಕೂದಲು ತೆಗೆದು ಕೊಡ್ತಾರೆ ಅವರು. ನಾವು ಇಲ್ಲಿ ಪೂರ್ತಿ ತಲೆನ ಗುಂಡು ಹೊಡ್ಸಂಗಿಲ್ಲ, ಜಸ್ಟ್ ಒಂದು 4-5 ಕೂದಲು ಕೊಡ್ತಾರೆ. ಅವನ್ನ ನಾವು ಒಯ್ದು ನಮ್ಮ ಮನೆ ದೇವ್ರು ಇರ್ತಾರಲ್ಲ ಹೊಂಡ ಅಥವಾ ನೀರೊಳಗೆ ಹಾಕ್ಬೇಕು. ಕುಂತ್ಲಕ್ಕಿ ಅಂದ್ರೆ ಕೂದಲ ಜಗ್ತಾರಲ್ಲ, ಸೊ ಅದಕ್ಕೆ ಹಾಳಾಗಲ್ಲ. ಈಗ ನೋಡಿ ಆ ಕೂದಲನ್ನ ತೆಗ್ದಿದ್ದು ಒಂದು ಕವರ್ ಒಳಗೆ ಕೊಡ್ತಾರೆ. ಅವನ್ನ ನಾವು ಅಲ್ಲಿ ಹೊಂಡದೊಳಗೆ ಬಿಡಬೇಕು. ಕೆಳಗೊಂದು ಹೊಂಡ ಅಂತ ಐತಿ, ಆ ಹೊಂಡದೊಳಗೆ ಬಿಡ್ತೀವಿ ನಾವು. ಇದು ಪೂರ್ತಿ ಗುಂಡು ನಾವು ಎಲ್ಲಾದರೂ ಹೊಡೆಸ್ಬಹುದು, ಹೊರಗಡೆ ಅಥವಾ ಬೇರೆ ಯಾರೋ ದೇವಸ್ಥಾನಕ್ಕೆ ಎಲ್ಲರೂ ಹೊಡೆಸ್ಬಹುದು. ಈಗ ನೋಡಿರಿ ಹೂವು ಹಾರ ಹಾಕಿದ್ರಕ್ಕಿಗೆ ಎಷ್ಟು ಇದಾಗಿ ನೋಡಕತ್ತಾಳೆ ನೋಡಿರಿ. ಅವ್ರ ಪಾಪ ವಿಡಿಯೋಕ್ಕೆ ಮಾಡಾತಿದ್ಲಲ್ಲ, ಅದಕ್ಕೆ ತೋರ್ಸಾತಿದ್ರು. ಪಾಪ ಅವ್ರ ಮುಖನ ಬರಲಿಲ್ಲ. ಇಲ್ಲಿ ನೋಡಿರಿ ನಿಮ್ಗೆ ಇಲ್ಲೊಂದು ಪವಾಡ ಅಂತಲೇ ಹೇಳ್ಬೋದು. ಮೇಲಿಂದ ನೀರು ಬರ್ತೈತಿ. ಇದಿಷ್ಟು ಮೇಲೆ ಐತಿ. ಎಲ್ಲಿಂದ ನೀರು ಬರ್ತೈತಿ ಅಂತ ಗೊತ್ತಿಲ್ಲ, ಬಟ್ ಕಲ್ಲಿನ ಸಂದಿ ಒಳಗಿಂದ ನೀರು ಬರಬಹುದು. ಅಂದರೆ ಕಾಲೇಶ್ವರ ಅಂದರೆ ಈಶ್ವರನ ತಲೆ ಮೇಲೆ ಗಂಗೆ ಇರ್ತಾಳಲ್ಲ, ಸೊ ಗಂಗೆಯಿಂದ ನೀರು ಬರ್ತಾವೆ ಅನ್ನೋದು. ಯಾವಾಗ್ಲೂ ನೀರು ಬರ್ತಿರ್ತಾವೆ. ಮಳೆಗಾಲ ಇರಲಿ, ಚಳಿಗಾಲ, ಬೇಸಿಗೆ ಕಾಲ, ಯಾವುದರ ಕಾಲ ಇರಲಿ, ಒಟ್ಟು ನೀರು ಬರ್ತಾನೆ ಇರ್ತಾವೆ ಯಾವಾಗಾದ್ರೂ. ನೋಡಿರಿ ಮೇಲಿಂದ ವ್ಯೂ ಎಷ್ಟು ಚಲೋ ಕಾಣಿಸ್ತೈತಿ ಇಲ್ಲೇ. ನಿಜವಾಗ್ಲೂ ನೀವು ಗಜೇಂದ್ರ ಕಡೆ ಬಂದ್ರೆ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟು ಹೋಗ್ರಿ. ನೀವೇನೋ ಬೇಡ್ಕೊಂಡಿದ್ರು ಇಲ್ಲಿ ಭೇಟಿ ಕೊಟ್ಟು ಹೋಗ್ರಿ. ಮಕ್ಕಳು ಆಗ್ಲಾರ್ದವರು ಇಲ್ಲಿ ತೊಟ್ಲಕ್ಕೆ ಒಂದು ಕುಂಚಿಗೆ ಅಂತ ತಲೆ ಕಟ್ತಾರಲ್ಲ, ಕುಂಚಿಗೆ ತೊಗೊಂಡು ಹೋಗಿ ಬೇಡ್ಕೊಂಡ್ರೆ ನೀವು ಇಲ್ಲಿ ಮಕ್ಕಳು ಆಗ್ತಾವ ಅಂತ. ನಿಜ, ಅದು ಮಕ್ಕಳು ಆಗ್ತಾವೆ. ನಾನು ಒಂದು ಕುಂಚಿಗೆ ತೊಗೊಂಡು ಬಂದಿದ್ದೆ ನನ್ನ ಮಗಳು ಹೊಟ್ಟೆಲಿದ್ದಾಗ. ಬಟ್ ಅದು ಹರಕೆ ತೀರಿಸ್ಬೇಕಂದ್ರೆ 5 ಕುಂಚಿಗೆ ವಾಪಸ್ ತರಬೇಕು. ನಾನು ಮರೆತು ಬಿಟ್ಟೆ ಅದನ್ನು. ಇನ್ನೊಂದು ಸತಿ ಬಂದಾಗ ನಾನು ಅದು ಹರಕೆನ ತೀರಿಸ್ತೀನಿ. ಇಲ್ಲಿ ನೋಡ್ರಿ ಕಲ್ಲೈತಿ. ನಾವೇನೋ ಬೇಡ್ಕೊಂಡು ಕಲ್ಲು ಎತ್ತಬೇಕು. ನಾನು ನಮ್ಮ ಮನೆಯವರು ಕಲ್ಲು ಎತ್ತಿದ್ವಿ. ನಮ್ಮ ಮನೆ ಹುಡ್ರು ನೋಡ್ರಿ ನನ್ನ ಮಗನ ಹೆಂಗೆ ಎತ್ಕೊಂಡು ಹೊಂಟಾರ. ಭಾಳ ಹಠ ಮಾಡಾಕೊಂತಿದ್ದ ಅವ್ನು ಯಾಕೋ ಇವತ್ತು. ಸೊ ಅದಕ್ಕೆ ಅವನ್ನ ಎತ್ಕೊಂಡು ಹೋಗಾತಾರ. ನಾವೆಲ್ಲನೂ ಮುಗಿಸ್ಕೊಂಡು ಇವಾಗ ಕೆಳಗೆ ಇಳಿಯಾತೀವಿ. ನನ್ನ ಮಗಳಿಗೆ ಅದು ಡ್ರೆಸ್ ಬೇರೆ ಹಾಕಿದ್ನಲ್ಲ, ಅದನ್ನು ತೆಗೆದು ಇವಾಗ ನನ್ನ ಮಮ್ಮಿ ಕೊಡಿಸಿದ ಡ್ರೆಸ್ ಹಾಕೀನಿ. ಎಷ್ಟು ಕ್ಯೂಟ್ ಕಾಣತ್ತಿದ್ಲಿ ಈ ಡ್ರೆಸ್ ಒಳಗೆ. ನನಗೆ ಭಾಳ ಇಷ್ಟ ಆಯ್ತಿದೆ ಡ್ರೆಸ್. ಕೆಳಗಿಳಿದು ಬಂದು ಸ್ವಲ್ಪ ಕಬ್ಬಿನ ಹಾಲು ಕುಡಿದು ಇಲ್ಲಿ ಹೊಂಡ ಐತಲ್ಲ, ಹೊಂಡದ ಕಡೆ ಬಂದ್ವಿ. ಇವಾಗ ಎಷ್ಟು ಗಲೀಜು ಮಾಡಿಬಿಟ್ಟಾರ ನೋಡ್ರಿ. ಇದು ಹೂವು, ಅರಿಶಿನ, ಕುಂಕುಮ ಎಲ್ಲನೂ ಚೆಲ್ಲೇ ಬಿಟ್ಟಾರ.
ಇಲ್ಲಿ ನೋಡಿರಿ ಅದೇನು ಕೂದಲ ತೆಗೆದು ಕೊಟ್ಟಿದ್ರಲ್ಲ ಅದನ್ನು ಇವಾಗ ಹಾಕ್ತೀನಿ ನೀರೊಳಗೆ. ನಮ್ಮ ಮನೆಯವರು ಹೋಗಿ ಆ ಮಾಲೆ ಮತ್ತು ಕೂದಲನ್ನು ಇದಕ್ಕೆ ಇಲ್ಲೇ ಹಾಕ್ಬಿಡ್ತೀವಿ. ಮತ್ತು ಎಲ್ಲಾದರೂ ಕಳೆದ್ಬಿಟ್ರೆ ಅದು ಪ್ರಾಬ್ಲಮ್ ಆಗ್ತೈತಿ, ಅಲ್ಲಿ ಇಲ್ಲಿ ತುಳಿಯೋ ಜಾಗದಾಗ ಹಾಕಬಾರ್ದು. ಸೊ ಅದಕ್ಕೆ ನೀರೊಳಗೆ ಬಿಟ್ಬಿಡ್ತೀವಿ. ಇವಾಗ ಇದನ್ನು ಬಿಟ್ಟು ಅಲ್ಲಿಂದ ನಾವು ಬಸ್ಸಲ್ಲಿ ಮನೆಗೆ ಹೋದ್ವಿ. ಇವಾಗೆಲ್ಲ ಹೋಗಿ ಬಂದ್ವಿ ಫ್ರೆಂಡ್ಸ್. ಬಸ್ ಅಂತೂ ಭಾಳ ರಶ್ ಇತ್ತು, ಫುಲ್ಲು ಟಯರ್ಡ್ ಆಗಿಬಿಟ್ಟೈತಿ. ಇಲ್ಲಿ ನೋಡಿರಿ ನನ್ನ ಮಗಳಿಗೆ ಮೀಶೋದಾಗ ಬಾಟಲ್ ಆರ್ಡ್ರ್ ಮಾಡಿದ್ದೆ, ಫೀಡಿಂಗ್ ಬಾಟಲ್. ಅಂದ್ರೆ ಯಾವಾಗಾದರೂ ಹೊರಗೆ ಹೋದ್ರೆ ಅಥವಾ ಸ್ವಲ್ಪ ಹಾಳಾಕೊಂತಂದ್ರೆ ಹಿಂಗೆ ಹಾಲು ಹಾಕ್ಕೊಡಕ್ಕೆ ಇದನ್ನ ಆರ್ಡ್ರ್ ಮಾಡಿದ್ದೆ. ಕ್ವಾಲಿಟಿ ಅಂತೂ ಸಖತ್ತಾಗೈತಿ. ಇದು ಬಾಟಲ್ ಸ್ಟೀಲಿಂದ ಐತಿ. ನಾನು ಸ್ಟೀಲಿಂದ ಆರ್ಡ್ರ್ ಮಾಡೀನಿ. ಪ್ಲಾಸ್ಟಿಕ್ಕಿಂದ ಇತ್ತು ಮನೆ ಒಳಗೆ, ಬಟ್ ನಾನು ಸ್ಟೀಲಿಂದ ಇರಲಿ ಅಂತೇಳಿ ಸ್ಟೀಲಿಂದ ಆರ್ಡ್ರ್ ಮಾಡೀನಿ. ಸ್ಟೀಲಿಂದ ಯಾಕೆ ಆರ್ಡ್ರ್ ಮಾಡೀನಿ ಅಂದ್ರೆ ಪ್ಲಾಸ್ಟಿಕ್ ಒಳಗೆ ಸ್ವಲ್ಪ ಬಿಸಿ ಹಾಲು ಹಾಕಿದ ಕೂಡ ಸ್ಮೆಲ್ ಬರೋ ಥರ ಆಗ್ಬಿಡ್ತೈತಲ್ಲ, ಅದಕ್ಕೆ ಸ್ಟೀಲಿಂದ ಆರ್ಡ್ರ್ ಮಾಡೀನಿ. ಚಲೋ ಐತಿ, ಮಸ್ತ್ ಐತಿ ನೋಡಿರಿ. ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ವಾಟರ್ ಬಾಟಲ್ ತೊಗೋಬೇಕಂತಂದ್ರೆ ಸ್ಟೀಲಿಂದ ಯೂಸ್ ಮಾಡಿರಿ. ಇದು ಅದ್ರ ಜೊತೆ ಬ್ರಷ್ ಕೊಟ್ಟಾರ ವಾಶ್ ಮಾಡೋಕ್ಕೆ. ಚಲೋ ಐತಿ, ಕ್ವಾಲಿಟಿ ಅಂತೂ ಸಖತ್ತಾಗೈತಿ. ಇದಕ್ಕೆ ಎಷ್ಟು ಕೊಟ್ಟೆ ಅಂದರೆ ನಾನು 230 ರೂಪಾಯಿ ಕೊಟ್ಟೆ ಅಷ್ಟೇ. ಜಾಸ್ತಿ ಆಯಿತು ಕಮ್ಮಿ ಆಯಿತು ಗೊತ್ತಿಲ್ಲ, ಬಟ್ ಕ್ವಾಲಿಟಿ ಚಲೋ ಐತಿ. ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟೈತಿ. ಇಲ್ಲಿ ನೋಡಿರಿ ಟೀ ಮಾಡ್ಕೊಳಕ್ಕೆ ಇಟ್ಟೀನಿ. ಸ್ವಲ್ಪ ಟೀ ಮಾಡತ್ತೀನಿ, ನನಗೆ ನಮ್ಮ ಅತ್ತೆಗೆ ಇಬ್ಬರಿಗಷ್ಟು. ಏನಿಲ್ಲ, ಸಿಂಪಲಾಗಿ ಅನ್ನ ಸಾಂಬಾರು ಮಾಡಬೇಕಂತ ಪ್ಲ್ಯಾನ್ ಮಾಡೀನಿ ಫ್ರೆಂಡ್ಸ್. ಸುಸ್ತಾಗ್ಬಿಟ್ಟೈತಿ ನನಗೆ ಫುಲ್ಲು. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.